ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ಜನ ಡಾಕ್ಟರ್ಸ್ ಮೆಸೇಜಸ್ ಮಾಡ್ತಿದ್ರು ಯು ಕೆಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನಿದೆ, ಮತ್ತು ಈವನ್ ಸ್ಟೂಡೆಂಟ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಇಲ್ಲಿ ಜಾಬ್ಸ್ ಹೇಗೆ ತೊಗೋಬೇಕು, ಪ್ರೊಸೀಜರ್ ಏನಿದೆ ಅಂತ. ಈ ವಿಡಿಯೋಲಿ ಎಲ್ಲ ಪೂರ್ತಿ ಡೀಟೇಲ್ಸ್ ಹೇಳ್ತೇನೆ ನೋಡಿ. ಯು ಕೆಲಿ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದು ಈಗ ಒಂದು ಸ್ವಲ್ಪ ಸಿಗ್ನಿಫಿಕೆಂಟ್ಲಿ ಚೇಂಜ್ ಆಗಿದೆ. ಯಾಕಂತ ಹೇಳಿದ್ರೆ ಹಿಂದೆ ಪ್ಲ್ಯಾಬ್ ಅಂತ ಎಕ್ಸಾಮ್ ಇತ್ತು, ಅದು ಸ್ವಲ್ಪ ಈಸಿ ಇತ್ತು. ಈಗ ಅದು ಆಲ್ಮೋಸ್ಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಪ್ಲ್ಯಾಬ್ ಎಕ್ಸಾಮ್ ಇದ್ದಿದ್ದು ಈಗ ಹೊಸ ಸಿಸ್ಟಮ್ ಬಂದಿದೆ, ಅದು UKMLA ಅಂತ, ಮೆಡಿಕಲ್ ಲೈಸೆನ್ಸಿಂಗ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಒಂದು ಹೊಸ ಲಾ ಕೂಡ ಬಂದಿದೆ, ಅದು ಡೈರೆಕ್ಟಾಗಿ ನಮ್ಮ ಇಂಟರ್ನ್ಯಾಷನಲ್ ಡಾಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಬಹಳಷ್ಟು ಸ್ಟೂಡೆಂಟ್ಸ್ಗಿರೋ ಕ್ವಶನ್ ಒಂದೇ, UK ಬರೋದು ವರ್ತ್ ಇದೆಯಾ, UK ಬರೋದು ಸೇಫ್ ಇದೆಯಾ, ಮತ್ತು ಪ್ರಿಪ್ರೇಷನ್ಸ್ ಹೇಗೆ ಮಾಡಬೇಕು, ಮತ್ತು ಏನೆಲ್ಲ ಎಕ್ಸಾಮ್ಸ್ ಕೊಡಬೇಕಾಗತ್ತೆ ಅಂತ. ಈವನ್ ಡಾಕ್ಟ್ರೇಟ್ ಪದವಿ ತಗೊಂಡು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರೋರ್ಗೂ ಅದೇ ಕ್ವಶನ್ ಇದೆ. ಇಲ್ಲಿ UKಲಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರೊಸೀಜರ್ಸ್ ಏನಿದೆ, ವೀಸಾಸ್ ಏನು, ಅದ್ರ ಬಗ್ಗೆ ಎಲ್ಲ ನಾನು ಫುಲ್ ಸರ್ಫೇಸ್ ಲೆವೆಲಿಂದ ಹೇಳೋದಕ್ಕಾಗೋದಿಲ್ಲ, ಬಟ್ ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ. AKT ಅಂದರೆ ಏನು, CPSC ಅಂದರೆ ಏನು, ಮತ್ತು ನೀವು ಪ್ರಿಪ್ರೇಷನ್ಗೆ ಸ್ಟ್ರಾಟಜಿ ಏನು ಮಾಡ್ಕೋಬೋದು, ಮತ್ತು ಗ್ರೌಂಡ್ ರಿಯಾಲಿಟಿ ಕೊಡ್ತೇನೆ. ಮೊದಲು ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋಣ. ನೀವೇನಾದರೂ ಇಲ್ಲಿ UKಲಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ MBBS ಫಿನಿಷ್ ಆಗಿ 12 ಮಂತ್ಸ್ ಇಂಟರ್ನ್ಶಿಪ್ ಮಾಡಿರಬೇಕಾಗಿರುತ್ತೆ. ಮತ್ತು ಇಂಟರ್ನ್ಶಿಪ್ ರ್ಯಾಂಡಮ್ ಆಗಿರಬಾರ್ದು. GMC ಕ್ಲಿಯರಾಗಿ ಎಕ್ಸ್ಪೆಕ್ಟ್ ಮಾಡುತ್ತೆ ನೀವು ಕೋರ್ ಕ್ಲಿನಿಕಲ್ ಎಕ್ಸ್ಪೋಜರ್ ಪಡೆದಿರಬೇಕು ಅಂತ. ಅದಕ್ಕೆ 3 ಮಂತ್ಸ್ ಮೆಡಿಸಿನ್ ಮತ್ತು 3 ಮಂತ್ಸ್ ಸರ್ಜರಿ ರೊಟೇಷನ್ ಇರಬೇಕಾಗತ್ತೆ. ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಅಂದರೆ AKT ಮತ್ತು CPSC ಎಕ್ಸಾಮ್ ಕೊಡಬೇಕಾದ್ರೆ ನಿಮ್ಮ ರಿಯಲ್ ಕ್ಲಿನಿಕಲ್ ಥಿಂಕಿಂಗ್ ಟೆಸ್ಟ್ ಮಾಡ್ತಾರೆ. ಸೊ ನೀವು ಪ್ರಾಪರಾಗಿ ಇಂಟರ್ನ್ಶಿಪ್ ಮಾಡಿಲ್ಲ ಅಂದರೆ ನಿಮ್ಮ ಟೆಸ್ಟ್ ಆ ಕ್ವಶನ್ಸ್ ಅರ್ಥನೇ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್, ಇಂಗ್ಲೀಷ್ ಪ್ರೊಫಿಷಿಯನ್ಸಿ. ಯಾಕಂತ ಹೇಳಿದ್ರೆ ನಿಮ್ಮ ಡೈಲಿ ರೂಟೀನಲ್ಲಿ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಮ್ಯುನಿಕೇಷನ್ಸ್ ಇಂಗ್ಲೀಷ್ ಇರಬೇಕಾಗತ್ತೆ. ಸೊ ಹಾಗಾಗಿ ಫಾರ್ಮ್ಯಾಲಿಟಿಗಲ್ಲ. ಸೊ ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಪೇಷಂಟ್ ಬಂದು ನಿಮ್ಮ ಮುಂದೆ ಕೂತಿದ್ದಾನೆ, ಅವ್ನ ಸಿಮ್ಟಮ್ಸ್ ಹೇಳ್ತಿದ್ದಾನೆ, ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಮತ್ತು ಅವ್ರು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನೀವು ಕ್ಲಿಯರಾಗಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ IELTS ಅಲ್ಲಿ 7.5 ಓವರಾಲ್ ಇರಬೇಕಾಗತ್ತೆ. ಇಲ್ಲಾಂದರೆ OET ತೊಗೊಂಡ್ರೆ ಗ್ರೇಡ್ B ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. IELTS ಅಲ್ಲಿ 4 ಪಾರ್ಟ್ಸ್ ಇರುತ್ತೆ, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್ ಮತ್ತು ಸ್ಪೀಕಿಂಗ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರೈಟಿಂಗ್ ಮತ್ತು ಸ್ಪೀಕಿಂಗಲ್ಲಿ ಸ್ಟ್ರಗಲ್ ಮಾಡ್ತಾರೆ, ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಸ್ಪೀಕಿಂಗ್ನಲ್ಲಿ ನ್ಯಾಚುರಲ್ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೂವೀಸ್ ಏನಾದರೂ ನೋಡಿ ಇಂಗ್ಲೀಷಲ್ಲಿ, ಇಲ್ಲ BBC ನ್ಯೂಸ್ ಚಾನಲ್ಸ್ ನೋಡಿ. ಮತ್ತು ರೈಟಿಂಗ್ನಲ್ಲಿ ಕ್ಲಾರಿಟಿ, ಕಾಂಟೆಕ್ಸ್ಟ್ ಮತ್ತು ಮೆಡಿಕಲ್ ಕಾಂಟೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದು ನೀವು MBBS ಸರ್ಟಿಫಿಕೇಟ್ನ ಎಪಿಕ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಯೂನಿವರ್ಸಿಟಿ ಡಾಕ್ಯುಮೆಂಟ್ಸ್ನ ಈ ಎಪಿಕ್ ಅನ್ನೋ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಮತ್ತು ಅವರು ಅಫಿಷಿಯಲಿ ವೆರಿಫೈ ಮಾಡ್ತಾರೆ. ಮತ್ತೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡ್ತಾರೆ, ಇಲ್ಲ ಡಿಲೇ ಮಾಡ್ತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂತ ಹೇಳಿದ್ರೆ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಪ್ರೋಸೆಸಿಂಗ್ ಟೈಮ್ ಒಂದ್ ಸ್ವಲ್ಪ ಲಾಂಗ್ ಆಗ್ಬೋದು. ನಾನು ಹಿಂದೆ ಹೇಳಿದ್ದೆ ಇಲ್ಲಿ ಎಕ್ಸಾಮ್ ಸಿಸ್ಟಮ್ ಚೇಂಜ್ ಆಗಿದೆ ಅಂತ, ಅದು UKMLA ಅಂತ. ಅದರಲ್ಲಿ 2 ಪಾರ್ಟ್ಸ್ ಇದೆ, ಒಂದು AKT, ಇನ್ನೊಂದು CPSC ಅಂತ. ಸ್ವಲ್ಪ ಡೀಪ್ ಆಗಿ ಹೋಗ್ತೇನೆ ನೋಡಿ. ಫಸ್ಟ್ ಪಾರ್ಟ್ AKT ಅಂತ, ಅಪ್ಲೈಡ್ ನಾಲೆಜ್ ಟೆಸ್ಟ್. ಇದು ಥಿಯರಿ ಟೆಸ್ಟ್ ಹೌದು, ಆದ್ರೆ ಟ್ರೆಡಿಷನಲ್ ಥಿಯರಿ ಎಕ್ಸಾಮ್ ತರ ಅಲ್ಲ. ಇಂಡಿಯಾಲ್ ಎಕ್ಸಾಮ್ಸ್ ಕೊಡ್ಬೇಕಾದ್ರೆ ನೀವು ಫ್ಯಾಕ್ಟ್ಸ್ಗೆ ಮೆಮೊರೈಸ್ ಮಾಡಿರ್ತೀರಾ, ಈ ಡಿಸೀಸ್ಗೆ ಈ ಡ್ರಗ್, ಈ ಸಿಂಪ್ಟಮ್ಸ್ಗೆ ಈ ಡಯಾಗ್ನೋಸಿಸ್ ಅಂತ. ಆದ್ರೆ AKT ನಲ್ಲಿ ಅಪ್ರೋಚ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಎಕ್ಸಾಂಪಲ್ ಕೊಡ್ತೇನೆ. ಕ್ವಶನ್ ನೇರವಾಗಿ ವಾಟ್ ಈಸ್ ಟ್ರೀಟ್ಮೆಂಟ್ ಆಫ್ MI ಅಂತ ಕೇಳೋದಿಲ್ಲ. ಇನ್ಸ್ಟೆಡ್ ಒಂದು ಸಿನಾರಿಯೋ ಕೊಡ್ತಾರೆ. 55 ವರ್ಷದ ಪೇಷಂಟ್ ಚೆಸ್ಟ್ ಪೇನ್ ಇಂದ ಬರ್ತಾನೆ, ಮತ್ತೆ ಸ್ವೆಟಿಂಗ್ ಆಗ್ತಿದ್ದಾರೆ, ಮತ್ತೆ ECG ಚೇಂಜಸ್ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ನೋಡಿ. ಈ ಸಿಚುಯೇಷನ್ ಅಲ್ಲಿ ನೀವು ಮೆಮೊರೈಸ್ ಮಾಡಿದ ಆನ್ಸರ್ಸ್ ಸಾಕಾಗೋದಿಲ್ಲ. ಈ ಸಿಚುಯೇಷನ್ ಏನಿದೆ ಅದನ್ನ ಅನಲೈಸ್ ಮಾಡಬೇಕಾಗತ್ತೆ. ಕ್ಲಿನಿಕಲ್ ಮೆಡಿಸಿನ್ AKT ನ ಕೋರ್. ಇಲ್ಲಿ ನ್ಯೂರೋ, ಗ್ಯಾಸ್ಟ್ರೋ, ರೆಸ್ಪಿರೇಟರಿ, ಕಾರ್ಡಿಯೋ ಎಲ್ಲ ಬರುತ್ತೆ. ನಾವು ಸ್ಟೂಡೆಂಟ್ಸ್ ಆಗಿ ಒಂದು ತಪ್ಪು ಮಾಡ್ತೀವಿ, ಏನ್ ಗೊತ್ತಾ, ಟಾಪಿಕ್ಸ್ ನ ಸೆಪರೇಟ್ ಆಗಿ ಓದ್ತೀವಿ. ಆದ್ರೆ AKT ಹೇಗಿರುತ್ತೆ ಅಂದ್ರೆ ಈ ಇಂಟಿಗ್ರೇಟೆಡ್ ಥಿಂಕಿಂಗ್ ನ ಟೆಸ್ಟ್ ಮಾಡುತ್ತೆ. ಮತ್ತೆ ಪೀಡಿಯಾಟ್ರಿಕ್ಸ್, ಸೈಕ್ಯಾಟ್ರಿ ಮತ್ತೆ ಅಬ್ಸ್ಟೆಟ್ರಿಕ್ಸ್ ಇವು ಹೈ ಈಲ್ಡ್. ಎಕ್ಸಾಂಪಲ್, ಒಂದು ಚೈಲ್ಡ್ ಫೀವರ್ ಇಂದ ಬಂತು, ಅದು ವೈರಲ್ಲ ಬ್ಯಾಕ್ಟೀರಿಯಲ್ಲ, ಅಡ್ಮಿಷನ್ ಬೇಕಾ ಬೇಡವಾ ಅನ್ನೋದು ಆ ಸಿಚುಯೇಷನ್ ಅಲ್ಲಿ ನೀವು ಥಿಂಕ್ ಮಾಡಿ ಡಿಸಿಷನ್ ಮಾಡಬೇಕಾಗತ್ತೆ. UK ಸಿಸ್ಟಮ್ ಅಲ್ಲಿ ಪ್ರಿಸ್ಕ್ರೈಬಿಂಗ್ ತುಂಬಾನೇ ಸ್ಟ್ರಿಕ್ಟ್ ಇದೆ. ಯಾಕಂತ ಹೇಳಿದ್ರೆ ರಾಂಗ್ ಡ್ರಗ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ರಿಯಲ್ ಲೈಫ್ ಅಲ್ಲಿ ತುಂಬಾನೇ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಸೊ AKT ನಲ್ಲಿ ಚೆಕ್ ಮಾಡೋದು ನೀವು ಸೇಫ್ ಡಾಕ್ಟರ್ ಆಗ್ತೀರಾ ಅಂತ. UKಲಿ ಆಸ್ ಎ ಡಾಕ್ಟರ್ ಎಥಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಒಬ್ಬ ಪೇಷಂಟ್ ನೀವು ಮೆಡಿಸಿನ್ ಕೊಡ್ತಿದ್ದೀರಾ, ತಗೋತಿಲ್ಲ, ಅದನ್ನ ರೆಸ್ಪೆಕ್ಟ್ ಮಾಡಬೇಕಾ, ಕನ್ವಿನ್ಸ್ ಮಾಡಬೇಕಾ, ಇಲ್ಲ ಎಸ್ಕಲೇಟ್ ಮಾಡಬೇಕಾ? ಯಾಕಂತ ಹೇಳಿದ್ರೆ ಇಲ್ಲಿ UKಲಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ. AKT ಕ್ಲಿಯರ್ ಮಾಡಬೇಕು ಅಂದರೆ 3 ಸ್ಟೇಜಸ್ ಸ್ಟ್ರಾಟಜಿ ಫಾಲೋ ಮಾಡ್ಕೊಳ್ಳಿ. 1, ಕಾನ್ಸೆಪ್ಟ್ಸ್. ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ MCQs ಯೂಸ್ಲೆಸ್. ಸೆಕೆಂಡ್ 1, ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೀವು ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಮತ್ತೆ ಮಾಕ್ ಟೆಸ್ಟ್ ಎಷ್ಟಾದರೆ ಅಷ್ಟು ಕೊಡಿ. ಇದು ಲೈಕ್ ಏನೋ ರಿಯಲ್ ಎಕ್ಸಾಮ್ ಸಿಮ್ಯುಲೇಷನ್ ಅಲ್ವಾ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. 200 ಕ್ವಶನ್ಸ್ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಟೆಸ್ಟ್ ಕೊಡ್ತಾನೆ ಇರಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ CPSA.
ಕ್ಲಿನಿಕಲ್ ಅಂಡ್ ಪ್ರೊಫೆಷನಲ್ ಸ್ಕಿಲ್ ಅಸೆಸ್ಮೆಂಟ್. ಇದು ಪ್ರಾಕ್ಟಿಕಲ್ ಟೆಸ್ಟ್. ಬಹಳಷ್ಟು ಸ್ಟೂಡೆಂಟ್ಸ್ ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಆದರೆ ಇದು AKTಗಿಂತ ಡಿಫಿಕಲ್ಟ್ ಆಗಿರ್ಬೋದು. CPSE ಬೇಸಿಕಲಿ ಆಸ್ಕೆ ಫಾರ್ಮ್ಯಾಟ್ ಇರುತ್ತೆ. ಇದನ್ನ ನಾನು ಹಿಂದಿನ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಇದು ಅಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಇದರಲ್ಲಿ ನೀವು ಡಾಕ್ಟರ್ ಆಗಿ ಪ್ಲೇ ಮಾಡಬೇಕಾಗತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಕಾರಿಡಾರಲ್ಲಿ ನಿಂತಿರ್ತೀರಾ, ಒಂದು ಬೆಲ್ ರಿಂಗ್ ಆಗತ್ತೆ, ನೀವು ನೆಕ್ಸ್ಟ್ ರೂಮ್ಗೆ ಹೋಗ್ತೀರಾ. ಅಲ್ಲೊಬ್ರು ಪೇಷಂಟ್ ಚೇರ್ ಮೇಲೆ ಕೂತಿರ್ತಾರೆ, ಅವರೊಬ್ರು ಆಕ್ಟರ್ ಇರ್ತಾರೆ. 8 to 10 minutes ಟೈಮ್ ಇರುತ್ತೆ ನಿಮಗೆ. UK ನಲ್ಲಿ ಆಸ್ ಎ ಡಾಕ್ಟರ್ ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಒಳಗೆ ಹೋಗ್ತೀರಾ, ನೀವು ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಮೈ ಸೆಲ್ಫ್ ಡಾಕ್ಟರ್ ಲೋಕಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಐ ಕಾಂಟ್ಯಾಕ್ಟ್, ಲಿಸ್ನಿಂಗ್ ಮತ್ತೆ ಎಂಪತಿ ತುಂಬಾನೇ ಇಂಪಾರ್ಟೆಂಟ್. ಅದು ಈ ಕಮ್ಯುನಿಕೇಶನ್ ತುಂಬಾನೇ ನ್ಯಾಚುರಲ್ ಆಗಿರಬೇಕು. ಸ್ಟ್ರಕ್ಚರ್ಡ್ ಅಪ್ರೋಚ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟಿಂಗ್ ಕಂಪ್ಲೇಂಟ್, ಹಿಸ್ಟ್ರಿ, ಪಾಸ್ಟ್ ಹಿಸ್ಟ್ರಿ, ಸೋಷಿಯಲ್ ಹಿಸ್ಟ್ರಿ. ಮತ್ತೆ ಫುಲ್ ಎಕ್ಸಾಮಿನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನೀವು ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಡಯಾಗ್ನೋಸಿಸ್ ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಬೇಕಾಗತ್ತೆ. ಮತ್ತೆ ಪೇಷಂಟ್ ಸೇಫ್ಟಿ ಹೈ ಪ್ರಿಯಾರಿಟಿ. ಇದು ಒಂಥರ ರೆಡ್ ಫ್ಲಾಗ್, ಇದನ್ನಂತೂ ಮಿಸ್ ಮಾಡಲೇಬಾರ್ದು. ಮತ್ತೆ CPSE ಸ್ಟ್ರಾಟಜಿ ಮತ್ತೆ ಮಿಸ್ಟೇಕ್ಸ್ ನೋಡೋದಾದ್ರೆ, ಸ್ಟೂಡೆಂಟ್ಸ್ ಆಗಿ ನಾವು ಬಿಗ್ ಮಿಸ್ಟೇಕ್ ಮಾಡೋದೇನ್ ಗೊತ್ತಾ? ಸ್ಕ್ರಿಪ್ಟ್ಸ್ ನ ಮೆಮೊರೈಸ್ ಮಾಡೋದು. ಬಟ್ ಎಕ್ಸಾಮಿನರ್ಸ್ ನೋಡೋದೇನಂತಂದ್ರೆ ನಾವು ನ್ಯಾಚುರಲ್ ಕಮ್ಯುನಿಕೇಶನ್ ಮಾಡ್ತಿದೀವಾ ಇಲ್ಲ ಅಂತ. ಮತ್ತೆ ನನ್ನ ಪ್ರಕಾರ ಪ್ರಾಕ್ಟೀಸ್ ಮೆಥಡ್ಸ್ ಹೀಗಿರ್ಲಿ, ಫ್ರೆಂಡ್ಸ್ ಜೊತೆ ರೋಲ್ ಪ್ಲೇ ಮಾಡಿ, ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ, ಮತ್ತೆ ರೆಕಾರ್ಡ್ ಯೋರ್ ಸೆಲ್ಫ್. ಮತ್ತೆ ಹೊಸ ಲಾ ಪ್ರಕಾರ UK ಗ್ರಾಜುಯೇಟ್ಸ್ಗೆ ಟ್ರೈನಿಂಗ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಮೆಡಿಕಲ್ ಗ್ರಾಜುಯೇಟ್ಸ್ಗೆ ಸ್ಟಿಲ್ ದೆರ್ ಈಸ್ ಅ ಡೋರ್. ಅದು ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಗೆ ಅಂತ. ಸ್ಮಾರ್ಟ್ ಸ್ಟ್ರಾಟಜಿ ಏನ್ ಗೊತ್ತಾ? NHS ಎಕ್ಸ್ಪೀರಿಯನ್ಸ್ ಬಿಲ್ಡ್ ಮಾಡೋದು. ಐದರ್ ಪಾರ್ಟ್ ಟೈಮ್ ಇರಲಿ ಇಲ್ಲ ಫುಲ್ ಟೈಮ್ ಆಗತ್ತಾ ಟ್ರೈ ಮಾಡಿ. ಫೈನಲ್ ಸ್ಟೆಪ್ಸ್: AKT ಮತ್ತೆ CPSE ಪಾಸ್ ಆಯ್ತಾ, ಅದಾದ್ಮೇಲೆ GMC ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. GMC ರಿಜಿಸ್ಟ್ರೇಷನ್ ಆದ್ಮೇಲೆ ಹೆಲ್ತ್ ಅಂಡ್ ಕೇರ್ ವೀಸಾ ಅಪ್ಲೈ ಮಾಡಬೇಕಾಗತ್ತೆ. ಈ ಜರ್ನಿ ಈಸಿ ಅಲ್ಲ, ಆದ್ರೆ ಇಂಪಾಸಿಬಲ್ ಅಲ್ಲ. AKT ಅನ್ನೋದು ನಾಲೆಜ್, CPSE ಅನ್ನೋದು ಪರ್ಫಾರ್ಮೆನ್ಸ್. ಈ ಎರಡನ್ನೂ ಮಾಸ್ಟರ್ ಮಾಡಿದ್ರೆ UK ಡಾಕ್ಟರ್ ಆಗೋದು ಅಚೀವೇಬಲ್. ಫುಲ್ ಗೈಡ್ ಜೊತೆ ಅಫಿಷಿಯಲ್ ಲಿಂಕ್ಸ್ ಬೇಕಂತಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನಿಮಗೆ ಮೆಸೇಜ್ ಮಾಡ್ತೇನೆ. ಥ್ಯಾಂಕ್ ಯು.